ಪ್ರಭಾಕರ್ ಅಂತನಾ ಅಣ್ಣ? ಈ ಬೆಲೆ ಏರಿಕೆ ಬಗ್ಗೆ LPG ಪೆಟ್ರೋಲ್ ಈ ಥರ ಇಂಧನಗಳು ಬೆಲೆ ಏರಿಕೆ ಬಗ್ಗೆ ಏನಾದರೂ ಮಾತಾಡ್ತೀರಾ? ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೇನು ನಮಗೆ ಇಲ್ಯಾವುದು ಉತ್ಪಾದನೆ ಆಗಲ್ವಲ್ಲ, ಈ ಸೈಡಿಂದಾನೇ ತಾನೇ ಬರೋದು. ಹೌದಣ್ಣ. ಅಲ್ಲಿ ವಾರ್ ನಡೀತಾ ಇರೋದು, ಅದು ಸಮಸ್ಯೆ ಆಗೇ ಆಗೈತಲ್ಲ. ನಿಮಗೆ ಇದರಿಂದ ಏನಾದ್ರು ಸಮಸ್ಯೆಗಳಣ್ಣ ಹೆಚ್ಚಳಿಕೆಯಿಂದ? ಹೆಚ್ಚಳಿಕೆಯಿಂದ ನಮ್ಗೆ ಆದಾಯ ಕಮ್ಮಿ ಆಗೈತೆ. ಅಣ್ಣ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು, ಆದಾಯ ಕಮ್ಮಿ ಆಗೈತೆ. ಬಂಡವಾಳ ಜಾಸ್ತಿ ಹಾಕ್ಬೇಕು, ಲಾಭ ಕಮ್ಮಿ ಆಗ್ತೈತೆ. ಏನ್ ಮಾಡೋಣ ಈಗ? ವಿಧಿ ಇಲ್ಲ. ಈಗ ಪ್ಯಾಸೆಂಜರ್ಗಳು ಇದರಿಂದ ಏನಾದ್ರು ಪ್ಯಾಸೆಂಜರು ಆರ್ಗ್ಯುಮೆಂಟ್ ಮಾಡೇ ಮಾಡ್ತಾರೆ. ಅಣ್ಣ ಏನು ಮಾಡೋಕ್ಕಾಗಲ್ಲ. 5, 10, 20 ರೂಪಾಯಿ ಹೆಚ್ಚು ಕಮ್ಮಿ ನಾವು ಅನ್ಸರಿಸ್ಕೊಂಡು ನಾವು ಹೋಗ್ತೀವಿ. ಹೌದು. ನೀವು ಇದೇ ಕ್ಷೇತ್ರದವರಣ್ಣ? ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡ್ತೀರಣ್ಣ? ಅಭಿವೃದ್ಧಿ ಅಂದ್ರೆ ಸದ್ಯಕ್ಕೆ ಏನು ಅಭಿವೃದ್ಧಿ ಕಿತ್ತೂರು ತಾಲೂಕು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ, ಸ್ವಲ್ಪನೂ ಆಗಿಲ್ಲ ನಿಮ್ಮ ಪ್ರಕಾರ? ಆಗಿಲ್ಲ. ಮತ್ತೆ ಅಣ್ಣ ನೀವು ಇನ್ನೊಂದು ಹೇಳ್ಬೇಕು ಅಂದ್ರೆ ಇಲ್ಲಿ ಯಾವುದೇ ರೀತಿ ಚಿಕ್ಕ ಕೈಗಾರಿಕೆಗಳು, ಸ್ಮಾಲ್ ಇಂಡಸ್ಟ್ರೀಸ್ ಇಲ್ಲ. ಅಣ್ಣ ಇಲ್ಲಿ ಒಂದು ಕಾಯಿ ಫ್ಯಾಕ್ಟ್ರಿ ಬಿಟ್ರೆ, ಮಾರ್ಕೆಟ್ ಯಾರ್ಡ್ ಬಿಟ್ರೆ ಬೇರೆ ಉದ್ಯೋಗಕ್ಕೆ ಅವಕಾಶ ಇಲ್ಲಿಲ್ಲ ಕಿತ್ತೂರಲ್ಲಿ. ಅದ್ರ ಬಗ್ಗೆ ನೀವು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಮಾಡಬೇಕು ಅಂತ ಯಾವ್ದಾದ್ರು ರೀತಿಲಿ. ಹೌದಣ್ಣ, ಒಳ್ಳೇದು. ಯುವಕರಿಗೂ ಒಳ್ಳೇದು, ಕಾರ್ಮಿಕರಿಗೂ ಒಳ್ಳೇದು. ಬೇರೆ ಊರಿಗೆಲ್ಲ ವಲಸೆ ಹೋಗಿ ಇವ್ರು ಕೆಲಸ ಮಾಡೋ ಬದ್ಲಿ ಇಲ್ಲೇ ಯಾವ್ದಾದ್ರು 3 ಶಿಫ್ಟ್ 24x7 ನಡೆಯುವಂತ ಯಾವ್ದು ಫ್ಯಾಕ್ಟ್ರಿಗಳಿಲ್ಲ. ಹಂಗಾಗಿ ನೀವು ಫ್ಯಾಕ್ಟ್ರಿಗಳು ಮತ್ತೆ ಮುಂತಾದ ಕೈಗಾರಿಕಾ ಉದ್ಯಮಗಳು ಇಲ್ಲಿ ಬಂದ್ರೆ ಕಿತ್ತೂರು ತಾಲೂಕಿನ ಜನತೆಗೆ ಒಳ್ಳೇದಾಗುತ್ತೆ. ಆಯ್ತು, ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ಏನಾದರೂ ಮಾತಾಡಿ. ಹೆಚ್ಚುವರಿ ಆಗ್ತಾ ಇದೆ ದುಡ್ಡುಗಳು ಜಾಸ್ತಿ, ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ. ಹೌದಣ್ಣ. LPG ಗ್ಯಾಸ್ ಸಿಗ್ತಿಲ್ಲ ಅಣ್ಣ. 55 ರೂಪಾಯಿ ಇದ್ದಿದ್ದು 120 ರೂಪಾಯಿ. ಹೌದಣ್ಣ. ಅಣ್ಣ ಪ್ಯಾಸೆಂಜರ್ಗಳಿಗೆ ಹೇಳಿ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾವೇನು ಮಾಡೋಣ ಅಂತಾರೆ. ಹೌದು, ಗ್ಯಾಸ್ ರೇಟ್ ಜಾಸ್ತಿ ಇದೆ ಅಂತ ನಾವೇನು ಮಾಡೋಕ್ಕಾಗುತ್ತೆ ಅಂತ ನಿಮಗೂ ತೊಂದರೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಪ್ಯಾಸೆಂಜರ್ಗೂ ತೊಂದರೆ ಆಗ್ತಾ ಇದೆ. ನೀವು ಹೇಳಿ ಅಣ್ಣ. ಪ್ಯಾಸೆಂಜರ್ಸ್ಗೂ ತೊಂದರೆ. ನೀವು ಇದೇ ಕ್ಷೇತ್ರದವರ? ಅಭಿವೃದ್ಧಿ ಅಣ್ಣ, ಅಭಿವೃದ್ಧಿ ಬಗ್ಗೆ ಏನಾದ್ರು 2 ಮಾತು? ಅಭಿವೃದ್ಧಿ ಅಷ್ಟಿಗಷ್ಟೇ ಅಣ್ಣ. ಅದೇ ಬೆಲೆ ಜಾಸ್ತಿ ಆಗ್ತಿರೋದಕ್ಕ ತುಂಬಾ ತೊಂದರೆ ಆಗ್ತಿದೆ. ಹೌದು. ಈ ಫ್ರೀ ಪಾಸ್ಗಳೆಲ್ಲ ಬಿಟ್ಟಿರೋದ್ರಿಂದ ನಿಮ್ಗೆ ಆಟೋ ಡ್ರೈವರ್ಗಳಿಗೆ ಏನಾದ್ರು ತೊಂದರೆ? ಅದೇ ತೊಂದರೆ ಆಗಿರೋದು. ಈ ಬಸ್ಸಿಂದ ತೊಂದರೆ ಆಗೈತೆ ಅಣ್ಣ. ಅದು ಇದು ಗ್ಯಾಸ್ ಪೆಟ್ರೋಲ್ ರೇಟ್ ಇಂದ ಜನಗಳಿಗೆ ಉತ್ತರ. ಅದರಿಂದನೂ ಒಂದ್ ಕಡೆಯಿಂದ ತೊಂದರೆ ಆಗ್ತಾ ಇದೆ, ಇದ್ರ ಕಡೆಯಿಂದನೂ ತೊಂದರೆ ಆಗ್ತಾ ಇದೆ. ನಿಮ್ಗೂ ತುಂಬಾ ಮೊದಲು ಹಂಗೋ ಹಿಂಗೋ ಒಂದ್ ಸ್ವಲ್ಪ ವ್ಯವಹಾರ ನಡೀತಿತ್ತು. ಅದು ಫ್ರೀ ಮಾಡಿದ್ರು ಆವಾಗ್ಲೂ ಹೋಯ್ತು. ಈಗ ಗ್ಯಾಸ್ ರೇಟ್ ಬೆಲೆ ಜಾಸ್ತಿ ಆಯ್ತು. ಆಟೋನೇ ಹತ್ತು ಬಿಟ್ಟು ಜನ. ಹೌದಣ್ಣ, ತುಂಬಾ ತೊಂದರೆ ಆಗಿದೆ.